ಹೇಳ್ತಾರ ಮಗ ನೀನು. ಅವ್ನು ಫ್ಯಾಮಿಲಿ ಬರಲಿ ಸರ್. ಮೂವಿ ರಿವ್ಯೂ ಹೆಂಗಿತ್ತು ಸರ್? ಬುಲ್ಬುಲ್ ತರಿಸ್ಬೇಕು, ಬುಲ್ಬುಲ್ ನೋಡ್ಬೇಕು ಮುಂದಕ್ಕೆ. ಅಲ್ಲ, ಈ ಫಿಲಮ್ ಬಗ್ಗೆ ತುಂಬ ಖುಷಿ ಆಯಿತು. ಸಿಡ್ನಿಯಲ್ಲಿ ಈ ಥರ ಒಂದು ಕನ್ನಡ ಫಿಲಮ್ ನೋಡ್ತೀವಿ, ಅದು ಭಾರಿ ಖುಷಿ ಆಯಿತು. ಸುದೀಪ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇನ್ನೂ ಒಂದು ಶೋ ನೋಡಿ ಇದ್ರೂ ನೋಡೋ ಆಸೆ ಇದೆ. ಥ್ಯಾಂಕ್ ಯು ಸೂಪರ್ ಸೂಪರ್. ಓಕೆ ಸರ್, ಥ್ಯಾಂಕ್ ಯು. ನಾನು ಕೇಳ್ತೀನಿ ಮೇಡಮ್, ಮೂವಿ ಹೇಗಿತ್ತು? ನಿಮ್ಮ ಅಭಿಪ್ರಾಯ ಮೂವಿ ಬಗ್ಗೆ? ಇಟ್ಸ್ ವೆರಿ ವೈಲೆನ್ಸ್. ಯಾರ ಆ್ಯಕ್ಟಿಂಗ್ ಇಷ್ಟ ಆಯಿತು ಮೇಡಮ್? ಕೇಳಿ ಸರ್, ನೀವು ಮೂವಿ ಹೇಗಿತ್ತು? ಮೂವಿ ಹೇಗಿತ್ತು? ಮೂವಿ ಹೇಗಿತ್ತು? ತುಂಬ ಚೆನ್ನಾಗಿತ್ತಾ? ಹೇಗಿತ್ತು? ಚೆನ್ನಾಗಿತ್ತಾ? ಓಕೆ. ಫೀಡ್ಬ್ಯಾಕ್ ಫಾರ್ಮಲ್ ಡೈರೆಕ್ಷನ್ ಎಲ್ಲ ಚೆನ್ನಾಗಿತ್ತಾ? ಮೂವಿ ಹೇಗಿತ್ತು? ಮೂವಿ ಸಾಂಗ್ಸು ಎಲ್ಲ ಚೆನ್ನಾಗಿತ್ತಾ? ಇದು ಮೂವಿ ಹೇಗಿತ್ತು? ಚೆನ್ನಾಗಿತ್ತಾ? ಕೇಳ ಮೂವಿ ಹೇಗಿತ್ತು? ಮೂವಿ ಚೆನ್ನಾಗಿತ್ತಾ? ಸೂಪರ್. ಹಂಗೆ ಕಳಿಸ್ಬಿಟ್ಟು ಇಂಡಿಯಾಗೆ ರೆಕಾರ್ಡ್ ಮಾಡ್ಬಿಡೋದು. ಥಿಯೇಟ್ರ್ ಮುಂದೆ ಹಾಕಿ ರಾಷ್ಟ್ರದಲ್ಲಿ ಏನು ಹೇಳಿದಾರೆ ಅಂದ್ಬಿಟ್ಟು. ಹೇಗಿತ್ತು? ಭಾಳ ಚೆನ್ನಾಗಿ. ನಿಮಗೆ ಮೂವಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಇಲ್ಲ, ಬಾಡಿ ಒಳ್ಳೆಯ ಪ್ರಯತ್ನ. ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರಿ ನೋಡುವಂಥ ಸಿನಿಮಾ. ಮತ್ತು ಈ ಕ್ವಾಲಿಟಿಗೆ ಹಾಸ್ಟೆಲ್ದಲ್ಲಿ ನಾವು ಮಕ್ಕಳನ್ನ ಕರ್ಕೊಂಡ್ಬಂದು ಸಿನಿಮಾ ನೋಡ್ತೀವಿ, ಅದೇ ಕ್ವಾಲಿಟಿಲಿದೆ. ಇದೇ ಥರನೇ ಮಾಡಿ ದಯವಿಟ್ಟು ನಾವೆಲ್ಲ ನೋಡಬೇಕು ಸಿನಿಮಾನ, ಒಳ್ಳೆ ಕನ್ನಡ ಸಿನಿಮಾನ. ಮತ್ತು ಸಿನಿಮಾ ಅಂತ ಕ್ವಾಲಿಟಿಲಿ ಭಾಳ ಚೆನ್ನಾಗಿದೆ. ವೆರಿ ಗುಡ್. ಆ್ಯಕ್ಟಿಂಗ್ ಬಗ್ಗೆ ಏನು ಹೇಳ್ತೀರಾ? ಎಲ್ಲ ಚೆನ್ನಾಗಿದೆ. ಹೋಲ್ ಟೀಮ್ ವರ್ಕ್ ಮಾಡಿದ್ರೆ ಈ ಥರ ಒಳ್ಳೆ ಸಿನಿಮಾ ಬರ್ಬೋದು. ರಿಯಲಿ ಗ್ರೇಟ್. ಕನ್ನಡದಲ್ಲೇ ಒಂದು ಒಳ್ಳೊಳ್ಳೆ ಕ್ವಾಲಿಟಿ ಫಿಲ್ಮ್ ಬಂದ ಮಕ್ಕಳ ಸಮೇತವಾಗಿ ನಾವೆಲ್ಲ ನೋಡಿದ್ವಿ. ಥಿಯೇಟರ್ಗೆ ತರಿಸಿ ಒಳ್ಳೊಳ್ಳೆ ಸಿನಿಮಾಗಳು ತರಿಸಿ ನಾವೆಲ್ಲ ನೋಡುವ. ತುಂಬ ಥ್ಯಾಂಕ್ಸ್. ಒಂಥರ ಪ್ರೋತ್ಸಾಹ ಇದೆ. ಖಂಡಿತ ಚೆನ್ನಾಗಿದೆ.